ಮತ್ತು ಒಬ್ಬರು ಅಕಾಡೆಮಿಷಿಯನ್ನು ಥಿಯರಿ ಏನಿದೆ, ಫಿಲಸಾಫಿಕಲ್ ಅದು ಹೇಗೆ ಸೆಟ್ರೇಟ್ ಮಾಡಬಹುದು, ಏನು ಕೊರತೆಗಳಿದೆ ಅನ್ನೋದ್ರ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮತ್ತೋರ್ವ ಪತ್ರಕರ್ತರು ಅವರೊಂದು ನ್ಯಾಯಾಧೀಶರ ರೂಪದಲ್ಲಿ ಅದನ್ನು ಮೌಲ್ಯಮಾಪನ ಮಾಡಿದ್ದಾರೆ. ಸೊ ಈಗ 4 ಅಭಿಪ್ರಾಯಗಳು ವ್ಯಕ್ತವಾಗಿದೆ. ಆಡಿಯನ್ಸ್ ಎಲ್ಲರೂ ಬಹಳ ಕುತೂಹಲದಿಂದ ಆಲಿಸಿದ್ದೀರಿ. ಈಗ ದಿಸ್ ಸೆಷನ್ ಈಸ್ ಓಪನ್ ಫಾರ್ ಡಿಸ್ಕಷನ್. ಕ್ವಶನ್ಸ್ ಇದೆ. ಈಗ ನಿಮಗೆ ಒಬ್ಬರು ದಯಮಾಡಿ ಒಂದೊಂದು ಪ್ರಶ್ನೆಗಳನ್ನು ಕೇಳಿ, ನಿಮ್ಮ ಪ್ರಶ್ನೆ ಯಾರಿಗೆ ಅನ್ನೋದನ್ನ ನೀವು ಹೇಳಿ. ಅದು ಪ್ರಶ್ನೆಯಾಗಿರಲಿ, ಒಂದು ಮನವಿ, ಅದು ಪ್ರಶ್ನೆಯಾಗಿರಲಿ. ಇಬ್ಬರು ಹಿರಿಯ ಮುತ್ಸದ್ದಿ ರಾಜಕಾರಣಿಗಳು ನಮ್ಮೊಡನೆ ತಮ್ಮ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಅದು ನನಗೆ ಬಹಳ ಖುಷಿ ಕಲಿತೆ. ದಿನೇಶ್ ಅಮೀನ್ ಮಟ್ಟು ಅವರ ಲೇಖನಗಳನ್ನು ಓದ್ತಾ ಇರ್ತೀವಿ. ಅಸಾಧ್ಯ ಅವರಂತೂ 30-40 ವರ್ಷದಿಂದ ನಮ್ಮ ದೋಸ್ತು. ಅವರ ವಿಚಾರಗಳು ನಮ್ಮ ವಿಚಾರಗಳು ಸಮ್ಮಿಲನ ಇರ್ತದೆ. ಅದರ ಬಗ್ಗೆ ನಾನು ಚರ್ಚೆ ಹೇಳಕ್ಕೆ ಹೋಗೋದಿಲ್ಲ. ನೇರವಾಗಿ ಭಾರತದ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಕೆಲವು ಸುಧಾರಣೆಗಳಾಗಬೇಕು ಅನ್ನೋ ವಿಷಯ ಇಲ್ಲಿ ವ್ಯಕ್ತವಾಗಿದೆ. ನಾನು ಎಲ್ಲ ಸುಧಾರಣೆಗಳ ಬಗ್ಗೆ ಪ್ರಶ್ನೆ ಕೇಳಲ್ಲ. ನೇರವಾಗಿ ಮುತ್ಸದ್ದಿ ರಾಜಕಾರಣಿಗಳು ಇಬ್ಬರಿಗೆ ನನ್ನ ಪ್ರಶ್ನೆ, ಅದು ರಾಜಕೀಯ ಪಕ್ಷಗಳಲ್ಲಿ ಕೆಲವು ಸುಧಾರಣೆ ಆಗಬೇಕು ಅನ್ನೋದು ನನ್ನ ಒಂದು ಮುಖ್ಯವಾದಂಥ ಅಭಿಲಾಷೆ. ಈ ನಿಟ್ಟಿನಲ್ಲಿ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನೀವು ಪಕ್ಷಗಳಲ್ಲಿ ವಿನಬಿಲಿಟಿ ಅನ್ನೋದಕ್ಕೇನೆ ಜಾಸ್ತಿ ಒತ್ತು ಕೊಟ್ಕೊಂಡು ಹೋಗ್ತೀರಾ. ನಿನ್ನೆ ಒಂದು ಪಕ್ಷದಲ್ಲಿ ಇರ್ತಾರೆ, ಇವತ್ತು ಇಲ್ಲಿಗೆ ಬಂದು ಸೇರ್ಕೋತಾರೆ, ಅವ್ರಿಗೆ ಟಿಕೆಟ್ ಕೊಡ್ತೀರಾ. ಇನ್ನೊಂದು ಕಡೆ ಹೋಗ್ತಾರೆ, ಅವ್ರಿಗೆ ಟಿಕೆಟ್ ಕೊಡ್ತೀರಾ. ದಯವಿಟ್ಟು ಇದನ್ನು ನಿಲ್ಲಿಸಿ. ಪಕ್ಷಗಳಿಗೆ ಯಾರೇ ಹೊಸದಾಗಿ ಸೇರ್ಕೊಂಡ್ರು ಮಿನಿಮಮ್, ನಾನು ನಿನ್ನೆ ಹೇಳಿದ್ದೆ ನನ್ನ ಭಾಷಣದಲ್ಲಿ, ಇವತ್ತು ನೀವು ಇದರ ಆದ್ರಿಂದ ನಿಮ್ಮೆಲ್ಲರಿಗೆ ಇದನ್ನ ಪುನರುಚ್ಚರಿಸ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಪಕ್ಷಗಳಲ್ಲಿ, ನನ್ನ ಪ್ರಶ್ನೆ ಇದೆ ಸರ್, ನಿಮ್ಮ ಪಕ್ಷಗಳಲ್ಲಿ ನೀವು ದಯವಿಟ್ಟು ಒಂದು ನಿರ್ಧಾರ ಮಾಡಿ. ಅದೇನು ಅಂತ ಹೇಳಿದ್ರೆ, ಪಕ್ಷಕ್ಕೆ ಹೊಸದಾಗಿ ಒಂದು ಸೇರ್ಕೊಂಡವ್ರಿಗೆ ಟಿಕೆಟ್ ಕೊಡಬೇಡಿ. ಜನಗಳು ಓಟ್ ಹಾಕೋದಿಲ್ಲ. ಅದನ್ನ ನೀವು ತಿಳ್ಕೊಳ್ಳಿ. ನಿಮ್ಮ ಪಕ್ಷದಲ್ಲಿ 1 ವರ್ಷ ಇಲ್ಲ 2 ವರ್ಷ ಇಲ್ಲ 2 ವರ್ಷ ಆದ್ರೂ ಕೆಲಸ ಮಾಡಿ, ಆಮೇಲೆ ಟಿಕೆಟ್ ಕೊಡಿ. ಆಮೇಲೆ ಅವಾಗ ಈ ಪೊಲಿಟಿಕಲ್ ಡಿಫೆಕ್ಷನ್, ಅಲ್ಲಿಂದ ಇಲ್ಲಿ ಬರೋದು, ಆಯಾರಾಮ್ ಗಯಾರಾಮ್ ಎಲ್ಲ ಪರಿಸ್ಥಿತಿಗಳು ನಾಶ ಮಾಡ್ತದೆ. ಇದನ್ನ ನೀವು ನಿಮ್ಮ ಪಕ್ಷಗಳ ಮಟ್ಟದಲ್ಲಿ ತೆಗೆದುಕೊಂಡು ಇದನ್ನ ಕಾರ್ಯರೂಪಕ್ಕೆ ಅನ್ನೋದೇ ನಮ್ಮ Criticality of a politician lies in getting votes. The survival of the party gets in going to power. ಇಲ್ಲಿ ಇಂಡಿಯಾ ದೇಶದ ಇತಿಹಾಸದಲ್ಲಿ ಸೈದ್ಧಾಂತಿಕವಾಗಿ ಯಾವುದೇ ಪಕ್ಷಗಳು ಅಧಿಕಾರಕ್ಕೆ ಹೋಗುವಷ್ಟು ಸ್ಥಿತಿನಲ್ಲಿ ಬೆಳೆಯಲಿಕ್ಕಾಗಲಿಲ್ಲ. ಮಾರ್ಕ್ಸಿಸಮ್ ಇಂದ ಹಿಡಿದು, ಸೋಷಿಯಲಿಸಮ್ ಇಂದ ಹಿಡಿದು, ಹಿಂದುತ್ವ ಇಂದ ಹಿಡಿದು